ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಪೊಟ್ಯಾಟೊ ಕರಿಯನ್ನು ನೀವು ಎಷ್ಟೋ ಬೇರೆ ಬೇರೆ ಸ್ಟೈಲಲ್ಲಿ ಮಾಡಿರ್ತೀರ, ಬಟ್ ನಾನಿವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋದನ್ನು ಹೆಂಗತ್ತೆ ಹೇಳಿ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ರೀ. ಅದಕ್ಕೆ ನಾನು ಒಂದು ಪೊಟ್ಯಾಟೋನ ಈ ತಿರಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ರೀ. ಇದು ನೀವು ಯಾವ ಸೈಜಿಗಾದರೂ ಯಾವ ಶೇಪಿಗಾದ್ರೂ ಮಾಡ್ಕೋಬೋದು. ಒಂದು ಚಿಕ್ಕ ಈರುಳ್ಳಿಯನ್ನು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ರೀ. ಒಂದು ಕ್ಯಾಪ್ಸಿಕಮ್ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೂ ಬಿಡ್ಬೋದು. ಈಗ ಇದಕ್ಕೊಂದು ಮಸಾಲೆ ತಯಾರು ಮಾಡ್ಕೊಳಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಆಗಷ್ಟು ಕಾಳುಮೆಣಸು, 1 ಸ್ಪೂನ್ ಸಾಸಿವೆ, 3 ಆಗಷ್ಟು ಒಣ ಮೆಣಸಿನ್ಕಾಯನ್ನು ನಾನು ತೊಗೊಂಡಿದ್ದೀನಿ ರೀ. ಇದನ್ನು ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಡ್ರೈ ರೋಸ್ಟ್ ಮಾಡೋಣ ರೀ. 2 ನಿಮಿಷ ನೀವು ಇದನ್ನು ಡ್ರೈ ರೋಸ್ಟ್ ಮಾಡ್ರೆ ಸಾಕ್ರಿ. ನೋಡಿರಿ, ಈಗ ಇದು ಕರೆಕ್ಟಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡ್ತೀನಿ ರೀ. ಈಗ ಒಂದು ಮಿಕ್ಸರ್ ಜಾರಿಗೆ ಈ ರೋಸ್ಟ್ ಮಾಡ್ಕೊಂಡಿರೋಂಥ ಮಸಾಲೆಯನ್ನು ಹಾಕೋತ ಇದಕ್ಕೆ 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿ ಹಾಕತ್ತೀನಿ ರೀ. ಇದು ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಗ್ರೈಂಡ್ ಮಾಡೋಣ ರೀ. ಇದನ್ನು ಫೈನ್ ಪೌಡ್ರಲ್ಲ ತರಿಯಾಗಿಯೇ ಗ್ರೈಂಡ್ ಮಾಡ್ತಾಯಿದ್ದೀನಿ ರೀ. ನೋಡಿರಿ, ಸ್ವಲ್ಪ ತರಿನೇ ಇದನ್ನು ಪೌಡ್ರ್ ಮಾಡ್ಕೊಂಡೀನಿ ರೀ. ಈಗ ಒಂದು ಪ್ಯಾನ್ಗೆ 3 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಇವು ಪೊಟ್ಯಾಟೊ ಸ್ಲೈಸನ್ನು ಹಾಕಿ ಫ್ರೈ ಮಾಡ್ತೀನಿ ರೀ. ಗ್ಯಾಸ್ ಹೈ ಫ್ಲೇಮ್ದಾಗಿರಲಿ ರೀ. ಇದಕ್ಕೊಂಚೂರು ಚಿಟಿಕೆ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ರೀ. ಇದು ಕಲರನ್ನು ತುಂಬ ಚೆನ್ನಾಗಿ ಕೊಡ್ತದೆ ರೀ. ಈಗ ಇದು ಕಲರ್ ಚೇಂಜ್ ಆಗಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಕರೆಕ್ಟಾಗಿ ಇದು ಫ್ರೈ ಆಗಿದೆ ರೀ. ಇದನ್ನು ಬೇರೆ ಪ್ಲೇಟ್ಗೆ ಈಗ ಉಳಿದಿರೋ ಎಣ್ಣೆಯಲ್ಲೇ ನಾನು ಕ್ಯಾಪ್ಸಿಕಮ ಮತ್ತು ಆನಿಯನನ್ನು ಫ್ರೈ ಮಾಡ್ಕೋತೀನಿ ರೀ. ಇದು ತುಂಬಾ ಫ್ರೈ ಬೇಡ್ರಿ, ಸ್ವಲ್ಪನೇ ರೋಸ್ಟ್ ಆದರೆ ಸಾಕ್ರಿ. ಇದರ ಕ್ರಿಸ್ಪಿನೆಸ್ ಹೋಗಬಾರ್ದು ರೀ. ನೋಡಿರಿ, ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಸಾಕ್ರಿ. ಇದು ಕರೆಕ್ಟಾಗಿ ಈಗ ಫ್ರೈ ಆಗಿದೆ ರೀ. ಇದನ್ನು ನಾನು ಅದೇ ಪ್ಲೇಟ್ನಲ್ಲಿ ಹಾಕಿ ಇಟ್ಕೋತೀನಿ ರೀ. ಈಗ ನಾನು ಅದೇ ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ. 1 ಚಿಕ್ಕ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ನೀಟಾಗಿ ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ರೀ. ನೀವು ಇದನ್ನು ಡೈರೆಕ್ಟ ಪೇಸ್ಟನ್ನು ಹಾಕೋಬೋದು. ಇದರ ಹಸಿ ವಾಸನೆ ಹೋಗಿ ಈ ರೀತಿ ಕಲರು ಚೇಂಜ್ ಆಗ್ಬೇಕು ರೀ. ಇದಕ್ಕೆ 2 ಟೊಮ್ಯಾಟೋವನ್ನು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಇದರದ್ದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೀನಿ ರೀ. ಮುಚ್ಚಿ 2 ನಿಮಿಷ ಆಗಷ್ಟು ಕುಕ್ ಮಾಡೋಣ ರೀ. ನೋಡಿರಿ, ಈ ರೀತಿ ಕುಕ್ ಮಾಡಿದಾಗ ಆಯಿಲೆಲ್ಲ ಸೆಪ್ರೇಟ್ ಆಗಿದೆ ರೀ. ಅಂದ್ರೆ ಇದು ಕರೆಕ್ಟಾಗಿ ಕುಕ್ ಆಗ್ಯದ ರೀ. ಇದಕ್ಕೆ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರೀ. ಗ್ಯಾಸ್ ಲೋ ಫ್ಲೇಮ್ದಾಗಿರಲಿ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಕ್ರೀಮನ್ನು ಹಾಕ್ತಾಯಿದ್ದೀನಿ ರೀ. ನೀವು ಮೊಸರು ಹಾಕೋಬೋದು. ಮೊಸರು ಫುಲ್ ಸಪ್ಪಗಿರ್ಬೇಕು ರೀ, ಹುಳಿ ಮೊಸರು ಇರಬಾರ್ದು ರೀ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಇದು ಗ್ರೇವಿ ಸಲುವಾಗಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ರೀ. ಗ್ರೇವಿ ತುಂಬಾ ತಿಕ್ಕಿರಬಾರ್ದು ರೀ ಮತ್ತು ತುಂಬಾ ಥಿನ್ ಇರಬಾರ್ದು ರೀ. ಮೀಡಿಯಮ್ ಆಗಿದೆ ಸಾಕ್ರಿ.
ಇದನ್ನು ಮುಚ್ಚಿ ಒಂದು 2 ನಿಮಿಷ ಕುಕ್ ಮಾಡ್ತಾಯಿದ್ದೀನಿ. ನೋಡ್ರಿ ಈಗಿದು ಪರ್ಫೆಕ್ಟಾಗಿ ಕುಕ್ ಆಗ್ಯದ್ರಿ. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ. ಇದನ್ನು ಒಂದು 5 ನಿಮಿಷ ಮುಚ್ಚಿ ಕುಕ್ ಮಾಡೋಣ್ರಿ. ವೆಜಿಟೇಬಲ್ ಎಲ್ಲ ಆವಾಗ ತುಂಬಾ ಸಾಫ್ಟ್ ಆಗ್ತಾವ್ರಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ನಾನು ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ ರೀ. ನೀವು ಬೇಕಂದ್ರೆ ಗರಂ ಮಸಾಲನೂ ಹಾಕೋಬೋದು. ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನೋಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಆಗ್ಯದ್ರಿ. ಒಂದು ಸ್ವಲ್ಪ ಇನ್ನು ಕುಕ್ ಮಾಡ್ರೆ ಸಾಕ್ರಿ. ನೋಡ್ರಿ ಈಗ ಇದು ಪರ್ಫೆಕ್ಟಾಗಿ ಕುಕ್ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಕುಲ್ಚಾ, ರೈಸ್ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.